ಏನೋ ಮೆಣಸಿನಕಾಯಿನೋ ಅಥವಾ ಅದು ಕೋಳಿಗೆ ಕತ್ತರಿಸೋದು ಈ ಥರದ್ದೆಲ್ಲ ನೋಡ್ತಾ ಇದ್ವಿ. ಬಟ್ ಇಲ್ಲೇನೋ ಬೇರೆ ವಿಷಯ ಇದೆ ಅಂತೆ. ಕೋಣ ಟೈಟಲ್ ಬರೋಕ್ಕೆ ಅದೇ ಕಾರಣ ಅಂತ. ಏನದು ಅಂತ ನಿಮಗೆ ಹೆಂಗ್ ಗೊತ್ತಾಯ್ತು? ಹಂಗೆಲ್ಲ ನೀವೆಲ್ಲ ಟಾಪಿಕ್ನ ರಿವೀಲ್ ಮಾಡಬಾರ್ದಾಯ್ತಾ? ಬಹಳಷ್ಟು ವಿಚಾರಗಳಿದೆ. ಕೋಣ ಅಂತ ಬಂದಾಗ ಕೆಲವೊಂದು ಊರಿನಲ್ಲಿ ಕೋಣನ ಹೇಗ್ ನೋಡ್ತಾರೆ, ನಮ್ಮೂರ್ ಕಡೆ ಬೇರೆ ತರ ನೋಡ್ತಾರೆ, ಬೆಂಗಳೂರಲ್ಲಿ ಬೇರೆ ತರ ನೋಡ್ತಾರೆ, ಮಂಡ್ಯ ಮದ್ದೂರು ಅಂತ ಬಂದಾಗ ಬೇರೆ ಕಡೆ ನೋಡ್ತಾರೆ, ಇನ್ನೆಲ್ಲೋ ನಾರ್ತ್ ಕರ್ನಾಟಕ ಅನ್ಬೇಕಾದ್ರೆ ಬೇರೆ ತರ ನೋಡ್ತಾರೆ. ಸೊ ಈ ವಿಚಾರವನ್ನ ತಲೆಯಲ್ಲಿ ಇಟ್ಕೊಂಡು ಅಂಡ್ ಇದೊಂಥರ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಅಂತ ಅನ್ಸುತ್ತೆ, ಬಟ್ ಇಟ್ ಇಸ್ ಫ್ಯಾಂಟಸಿ. ಏನಕ್ಕಂದ್ರೆ ಒಂದ್ ಕಡೆಯಿಂದ ನಾವು ಒಂದು ಇನ್ಸ್ಪಿರೇಷನ್ ಅಂತ ತಗೊಂಡು ಆ ಇನ್ಸ್ಪಿರೇಷನ್ ಇಂದ ಸ್ಟೋರಿ ಅಂದ್ರೆ ಎಂಟರ್ಟೈನ್ಮೆಂಟ್ ಬೇಸಿಸ್ ಅಲ್ಲಿ ನಮಗೆ ಏನು ಬೇಕು ಅನ್ನೋದನ್ನ ನಾವು ಪ್ರೆಸೆಂಟ್ ಮಾಡುವಂತ ಪ್ರಯತ್ನ ಮಾಡಿದೀವಿ. ಸೊ ಇದರಲ್ಲಿ ಇನ್ನೂ ಏನೇನೋ ಮಾಡ್ಬೇಕಂತೆಲ್ಲ ಆಸೆ ಇತ್ತು. ಬಟ್ ನನಗೆ ಇನ್ನೊಂದು ವಿಚಾರ ಏನಂತಂದ್ರೆ ಟೆಕ್ನಿಕಲಿ ಎಲ್ಲಾನು ಕೋಮಲ್ ಸರ್ ಒಂದಷ್ಟು ವಿಷಯದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಈ ವಿಚಾರ ಹಿಂಗಿದ್ರೆ ಚೆನ್ನಾಗಿರುತ್ತೆ. ಅಂಡ್ ನಾವು ಹೊಸಬ್ರಾಗಿರೋದ್ರಿಂದ ಈ ತರ ಹೀರೋ ಸಿಕ್ಕಿದ್ರು ಅಂತಂದ್ರೆ ನಿಜವಾಗ್ಲೂ ಪ್ರೊಡ್ಯೂಸರ್ಸ್ ಏನಂತಾರಲ್ಲ ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ತುಂಬಾ ಒಂದೊಳ್ಳೆ ಸ್ಟೆಪ್ ಆಗತ್ತೆ, ತುಂಬಾ ನೀಟಾಗಿ ಹೆಲ್ಪ್ ಆಗತ್ತೆ. ಎಲ್ರಿಗೂ ಆ ತರ ಹೀರೋ ಸಿಗ್ಲಿ ಅಂತ ನಾನು ಪ್ರೇ ಮಾಡ್ಕೊಳ್ತೀನಿ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಒಂದು ನೆಗೆಟಿವ್ ಟೈಮ್ ಅಂತ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಗೊತ್ತಿಲ್ಲದೆ ಒಂದು ವಿಷಯ ಬರೋದೇನಂದ್ರೆ ಏನೋ ವಾಮಾಚಾರ ಬರುತ್ತೆ, ಯಾರೋ ಏನೋ ಮಾಡಿಸಿರ್ಬೋದು ಅಂತ ಸಾಕಷ್ಟು ಸರಿ ಅಂದ್ಕೊಂಡಿರ್ತೀವಿ. ಆ ತರ ಸಂದರ್ಭಗಳು ಎದುರಾಗಿರುತ್ತೆ. ಸೊ ಅಂತಂದ್ರೆ ತುಂಬಾ ಹತ್ರದಲ್ಲಿ ನೋಡಿರೋ ಕಾರಣಕ್ಕೆ ಈ ತರದೊಂದು ಕಂಟೆಂಟ್ ನಿಮಗೆ ಮಾಡ್ಬೇಕಂತ ಅನಿಸ್ತಾ ಅಂತ? ಇಲ್ಲ ಇದು ನಾನು ಆಗ್ಲೇ ಹೇಳ್ದಾಗೆ ಇದು ಫ್ಯಾಂಟಸಿ ಬೇಸಿಸ್ ಬರುತ್ತೆ. ಅಂದ್ರೆ ನಮಗ್ ನೋಡಿದಾಗ ಇದೆಲ್ಲೋ ಒಂದ್ ನಡೆದಿದೆ ಅಂತ ನಮಗ್ ಅನ್ನಿಸ್ಬಹುದು, ಎಲ್ಲೋ ರಿಯಲ್ ಇನ್ಸಿಡೆಂಟ್ ಅನ್ನೋ ಅಂತ ಅನ್ನಿಸ್ಬಹುದು. ಅದ್ರ ಬೇಸ್ ನಾವು ಪಿಕ್ ಮಾಡ್ಕೊಂಡಿರ್ಬಹುದು. ಅಂದ್ರೆ ಈಗ ನೀವ್ ಹೇಳ್ದಾಗೆ ಅಂತ ವಿಷಯಗಳು ನಡೆಯೋದು ಸಹಜ. ಸೊ ಆ ಸಹಜ ವಿಷಯಗಳನ್ನ ತಗೊಂಡು ನಮಗೆ ಎಂಟರ್ಟೈನ್ಮೆಂಟ್ ಬೇಸಿಸ್ ಏನ್ ಬೇಕೋ ಅದನ್ನ ಪಿಕ್ ಮಾಡ್ಕೊಂಡಿದೀವಿ ಹೊರತು ಎಲ್ಲೋ ನೋಡಿರೋದ್ರಿಂದ ಅಥವಾ ಇನ್ಯಾರಿಗೋ ಅನುಭವ ಆಗಿದೆ ಅನ್ನೋದ್ರಿಂದ ಅದನ್ನೇನು ಪಿಕ್ ಮಾಡಿರುವಂತ ಸನ್ನಿವೇಶ ಇಲ್ಲ. ಯಾಕಂದ್ರೆ ಸಿನಿಮಾ ಅಂದ್ರೆ ಏನು, ಸಿನಿಮಾ ಇಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್. ಸೊ ಸಿನಿಮಾಗೆ ಏನ್ ಬೇಕು ಅದು ತುಂಬಿದೀವಿ. ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಅಂದ್ರೆ ಪಾತ್ರಗಳಾಗಿರ್ಬೋದು, ಸನ್ನಿವೇಶಗಳಾಗಿರ್ಬೋದು, ನೀವು ನೋಡ್ತಾ ಇರ್ಬೇಕಾದ್ರೆ ಇದು ನಾನಾಗಿರ್ಬೋದು, ಇದು ನನ್ಗಾಯ್ತಲ್ವಾ, ಅದು ಆ ಎಕ್ಸ್ಪೀರಿಯನ್ಸ್ ನನ್ನ ಫ್ರೆಂಡ್ಗೆ ಆಯ್ತಲ್ವಾ ಅನ್ನೋ ರೀತಿ ನಿಮ್ಗೆ ಸಿನಿಮಾ ನೋಡ್ತಾ 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 ಆ ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಏನಂತಾರೆ ಯಾರೋ ಒಬ್ರು ನೋಡಿದ್ರು, ಯಾರೋ ಒಬ್ರು ಫೇಸ್ ಮಾಡಿದ್ರು ಅನ್ನೋದಕ್ಕೆ ಪಿಕ್ ಮಾಡ್ಕೊಂಡಿರೋಂಥದ್ದು ಏನಲ್ಲ. ದೇವರು ದೈವ ವಾಮಾಚಾರ ಯಾವ ಮಟ್ಟಿಗೆ ನಂಬ್ತಿರತ್ತಾವ? ಓಕೆ, ಟು ಬಿ ವೆರಿ ಫ್ರ್ಯಾಂಕ್, ಈ ಮುಂಚೆ ಎಲ್ಲ 50-50-50 ಅನ್ನೋ ಥರದ್ದಿತ್ತು. ಯಾಕಂದ್ರೆ ಹೇಗೆ ಅಂತಂದ್ರೆ ದೇವರಿದ್ದಾರೆ ಅಂತ ಅಂದಮೇಲೆ ದೆವ್ವ ಕೂಡ ಇರುತ್ತೆ, ದೆವ್ವ ಇದ್ದಾರೆ ಅಂತ ಅಂದಮೇಲೆ ಇನ್ನೇನೋ ಒಂದಿರುತ್ತೆ. ಈ ರೀತಿಯಾಗಿ ನನಗೆ ಏನ್ ಅನ್ನಿಸ್ತಾ ಇತ್ತು, ಎಲ್ಲಾನು 50-50 ಅನ್ನೋ ಒಂದು ಫೀಲು. ದೇವರು ಹೇಗೆ ನಮಗೆ ರಿಯಲೈಸ್ ಮಾಡಿಸ್ತಾರೆ ಅಂತಂದ್ರೆ, ನಾನು ಏನೋ ಒಂದು ಮಾಡ್ತಿರ್ತೀನಿ, ಏನೋ ಒಂದು ವಿಚಾರ, ಹೌದು ನಾ ಪ್ರೇ ಮಾಡ್ಕೊಳ್ತೀನಿ, ಎಲ್ಲನೂ ಇದೆ. ಬಟ್ ಈ ಟೆಂಪಲ್ಗೆ ಹೋಗೋದು ಅಥವಾ ಬೇರೆ ತೀರಾ ನಂಬೋದು ಇದನ್ನೆಲ್ಲ ಮಾಡ್ತಿರ್ಲಿಲ್ಲ. ಬಟ್ ನಾನು ಇವಾಗ ಏನು ಸಿಚುವೇಶನ್ ಅಲ್ಲಿ ಅಥವಾ ಹೇಗೆ ಬಂದು ನಿಂತಿದ್ದೀನಿ ಅಂತಂದ್ರೆ, ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಶುರು ಮಾಡಿದೆ. ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಅವ್ರಿಗೆ ಏನ್ ವರ್ಕೌಟ್ ಆಗಿದೆ ಅಥವಾ ಅವ್ರಿಗೆ ಏನ್ ಅನ್ಸಿದೆ ಅನ್ನೋದ್ರ ಮೂಲಕ ಅವ್ರು ನನಗೊಂದು ಸಜೆಸ್ಟ್ ಮಾಡಿದ್ರು. ನಾನು ಪ್ರತಿ ಸ್ಯಾಟರ್ಡೆ ಹೋಗೋದಕ್ಕೆ ಶುರು ಮಾಡಿದೆ. ಆಂಜನೇಯ ಸ್ವಾಮಿ ನನ್ನ ಕೈ ಹಿಡ್ಕೊಂಡ್ರು. ಪ್ರತಿ ಸತಿ ನಾನು ಏನಾದ್ರು ಒಂದು ಕೇಳಿದ್ರೆ ನಂಗೊಂದು ಸಿಗ್ನಲ್ ಕೊಡ್ತಾರೆ, ನಾನು ಮಾತಾಡ್ತೀನಿ ಅವ್ರ ಹತ್ರ. ಅದೊಂಥರ ಪ್ರೀತಿ ಹೆಚ್ಚಾಗಿದೆ. ನಾನು ಆಕ್ಚುಲಿ ಇವಾಗ ತುಂಬಾ ನಂಬ್ತೀನಿ. ಹಾಗೇನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಏನೋ ಅನ್ಕೊಂಡು ಹೋಗಿಲ್ಲ. ನಮ್ಮ ಸಿನಿಮಾ ಆಬ್ವಿಯಸ್ಲಿ ಸಿನಿಮಾ ಚೆನ್ನಾಗಾಗ್ಲಿ ಅನ್ನೋದೊಂದು ಪ್ರೇಯರ್ ಇದ್ದೇ ಇರುತ್ತೆ. ನಮ್ಮಮ್ಮ, ನನ್ನ ತಮ್ಮ, ಈ ನಾರ್ಮಲ್ ಪ್ರೇಯರ್ಸ್ ಇದ್ದೇ ಇರುತ್ತೆ. ಅದು ನಾನು ಬೆಳಗ್ಗೆ ಎದ್ದ ತಕ್ಷಣನೂ ಮಾಡ್ತೀನಿ. ಬಟ್ ದೇವಸ್ಥಾನಕ್ಕಂತ ಹೋದಾಗ ಓಕೆ, ನಾವ್ ಇಷ್ಟೆಲ್ಲ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾನ ಮಾಡ್ತಾ ಇದೀವಿ. ಈ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ನೀನ್ ನನಗೆ ಯಶಸ್ಸನ್ನ ತಂದು ಕೊಡು ದೇವ್ರೆ ಅಂತ ಕೇಳ್ಕೊಂಡು ಐ ಈವನ್ ಲೆಫ್ಟ್ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಿ ನಾನು. ಸೊ ಈ ಒಂದು ವಿಚಾರ ಎಲ್ಲ ಬಂದಾಗ ಅಂದ್ರೆ ಅಷ್ಟು ಮಟ್ಟಕ್ಕೆ ನಾನು ಇವಾಗ ದೇವ್ರನ್ನ ನಂಬ್ತಾ ಇದ್ದೀನಿ. ದೇವ್ರು ನನ್ನ ಕೈ ಹಿಡಿತಿದ್ದಾರೆ, ಹಾಗಾಗಿ ನನಗೂ ಕೂಡ ನಂಬೇಕು, ಇದೇ ರೀತಿಯಾಗಿ ಬೆಳಿಬೇಕು, ಇದೇ ರೀತಿಯಾಗಿ ಹೋಗ್ಬೇಕು ಮುಂದಕ್ಕೆ ಅನ್ನೋ ಒಂದು ಭಾವನೆನ ನಾನು ಬೆಳೆಸ್ಕೊಂಡಿದ್ದೀನಿ. ಪರಿಸ್ಥಿತಿಗಳು ಒಂದಷ್ಟು ಕ್ರಿಯೇಟ್ ಮಾಡುತ್ತೆ, ಬದಲಾಯಿಸುತ್ತೆ. ಯಾಕಂತಂದ್ರೆ ಈ ಮುಂಚೆ ಎಲ್ಲೋ ಸಣ್ಣ ವಯಸ್ಸಲ್ಲಿ ದೇವಸ್ಥಾನ ಅವು ಇವು ಹೋಗಿರೋಂಥದ್ದು ಇರುತ್ತೆ. ಅರ್ಥ ಆಗಂತ ಸಿಚುವೇಶನ್ಗಳಿರಲ್ಲ ನಮಗ. ಅವಾಗ ಅಮ್ಮ ಕರ್ಕೊಂಡು ಹೋಗ್ತಾರೆ, ಅಪ್ಪ ಕರ್ಕೊಂಡು ಹೋಗ್ತಾರೆ, ಇನ್ಯಾರೋ ಅಂಕಲ್ ಕರ್ಕೊಂಡು ಹೋಗ್ತಾರೆ, ಅಕ್ಕ ಕರ್ಕೊಂಡು ಹೋಗ್ತಾರೆ ಅನ್ಕೊಂಡು ಈ ರೀತಿ ಓಡಾಡಿರೋದಿದೆ. ಅಥವಾ ನನ್ನ ಪ್ರಕಾರ ಗಾಡಿ ತಗೊಂಡಾಗ ಪೂಜೆ ಮಾಡಿಸ್ಬೇಕು, ಹಬ್ಬ ಬರುತ್ತೆ ಪೂಜೆ ಮಾಡ್ಬೇಕು, ಈ ಫಾರ್ಮ್ಯಾಟ್ ಅಷ್ಟೇ ಗೊತ್ತಿರೋದು. ಮತ್ತೆ ಇನ್ನೊಂದೇನಂತಂದ್ರೆ ಸ್ವಲ್ಪ ಈ ಐ ಡೋಂಟ್ ಕೇರ್ ಕೈಂಡ್ ಆಫ್ ಆಟಿಟ್ಯೂಡ್ ಇದೆಯಲ್ಲ, ಪ್ರಾಬಬ್ಲಿ ಅದರಿಂದನೂ ನಾನು ಈ ರೀತಿ ಬೆಳೆದಿರಬಹುದು. ನನಗೆ ಅದು ಏನಂತಾರೆ 50-50 ಝೋನು ಅಷ್ಟೇನು ತೀರಾ ಇಂಪಾರ್ಟೆಂಟ್ ಅಲ್ಲ ಅನ್ನೋ ರೀತಿನಲ್ಲಿ ಅನ್ಸಿರೋದು ಸತ್ಯ. ಬಟ್ ಹೋಗ್ತಾ ಹೋಗ್ತಾ ನಾನು ಯಾವಾಗ ಟ್ರಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ,
ಆ ಟ್ರಸ್ಟ್ ಬೆಳೀತಾ ಹೋಯ್ತು. ಸೊ ಬದಲಾಗತ್ತೆ, ಜೀವನ ಬದಲಾಗತ್ತೆ. ಸಿನಿಮಾದಲ್ಲಿ ಅದೇ ತರ ಭವಿಷ್ಯ ಹೇಳೋನ್ ಬದುಕೆ ಕಂಟಕ ಆಗೋ ರೇಂಜಿಗೆ ಮಾಡಿದೆ. ಯಾಕೆ ಹಾಗ ಅನ್ಕೊಂತೀರಾ ನೀವು? ಭವಿಷ್ಯ ಹೇಳೋನು ಬೇರೆಯವ್ರ ಭವಿಷ್ಯನೂ ಕೂಡ ಬದಲಾಯಿಸಬಹುದಲ್ಲ. ಕರೆಕ್ಟ್ ಅಲ್ವಾ? ಇವಾಗ ಪ್ರಯತ್ನ ಪಟ್ಟವನು ಗೆಲ್ದೇ ಇರೋದಕ್ ಸಾಧ್ಯನೇ ಇಲ್ಲ. ಬಟ್ ಪ್ರಯತ್ನನೇ ಪಡ್ಲಿಲ್ಲ ಅನ್ನೋನು ಗೆದ್ದಿರೋಂಥದ್ದು ಹಿಸ್ಟ್ರಿನಲ್ಲೇ ಇಲ್ಲ ಅಂತಾರೆ. ಸೊ ಹಾಗೆ ನಾವ್ ಏನೇ ಮಾಡಿದ್ರು, ಏನೇ ಮಾತಾಡಿದ್ರು ನಾವು ಮುಂದುವರಿಸ್ಕೊಂಡು ಹೋದ್ರೆ ತಾನೆ. ಈಗ ನಾವು ಈಗ ಒಂದ್ ಸಿನಿಮಾನ ಹೋಗಿ ನೋಡಿದ್ರೆ ತಾನೆ ಅದ್ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳೋದಕ್ ಸಾಧ್ಯ. ಸೊ ಮೊದಲನೇ ಸ್ಟೆಪ್ ಏನಾಗುತ್ತೆ, ನಾವು ಹೋಗಿ ನೋಡ್ಬೇಕಲ್ಲಿ. ಸೊ ನೋಡೋದು ಮುಖ್ಯ ಆಗತ್ತೆ. ನೋಡಿದ್ಮೇಲೆ ನಾವು ರಿಸಲ್ಟ್ ಕೊಡಬಹುದು. ಯಾರೋ ಏನೋ ಮಾತಾಡ್ತಾರೆ ಬಿಡು ಅನ್ನೋ ರೀತಿನಲ್ಲಿ ಹೋಗ್ಬಿಟ್ರೆ ಸ್ವಲ್ಪ ಎಲ್ಲಾನು ಏನಂತಾರೆ, ಒಪಿನಿಯನ್ಸ್ ಚೇಂಜ್ ಆಗುತ್ತೆ. ಕೆಲವೊಂದು ನಿಮ್ಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗಕ್ ಸಾಧ್ಯನೇ ಇಲ್ಲ. ನನಗಿಷ್ಟ ಆಗೋದು ಯಾರಿಗೋ ಒಬ್ರಿಗೆ ಇಷ್ಟ ಆಗ್ಬೋದು. ಮೇ ಬಿ ನನ್ನನ್ನು ಇಷ್ಟಪಡೋರ್ಗೆ ಇಷ್ಟ ಆಗಬಹುದು. ಆ ರೀತಿ ಚಾನ್ಸಸ್ ಇರುತ್ತಲ್ಲ. ಸೊ ಆ ವೇರಿಯೇಷನ್ಸ್ ನೀವು ಸಿನಿಮಾದಲ್ಲೂ ನೋಡಬಹುದು.